ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಾನು ಖುಷಿಯಲ್ಲಿ ತಗೊಂಡು ಸೀದಾ ಹೋಗಿದ್ದೆ ವರ್ಮಾವಿಗೆ. ನೋಡ್ರಿ, ಹೋಗೋ ದಾರಿಲಿ ಏನಿಲ್ಲ, ಖಾಲಿ ಇತ್ತು ಇವತ್ತ. ಯಾಕಂದ್ರೆ ಸ್ಪೆಷಲ್ ಆಗಿ ಸಂಡೇ ಬಂದ್ರೆ ಆಟೋದವ್ರಿಗೆ ಕ್ಯಾಬ್ ಅವ್ರಿಗೆ ಹಬ್ಬ ಅನ್ಕೋಬಹುದು. ನನಗೆ ಈ ತರ ಖಾಲಿ ರೋಡು ದೇವ್ರು ನನಗೋಸ್ಕರ ಸ್ವರ್ಗದಾರಿನೇ ಬಿಟ್ಕೊಟ್ಟನೇನೋ ಅನ್ನೋ ತರ ಒಂದು ಫೀಲ್ ಬರುತ್ತೆ ಖಾಲಿ ರೋಡಲ್ಲಿ ಹೋಗ್ಬೇಕಾದ್ರೆ. ಅಷ್ಟೊಂದು ಚೆನ್ನಾಗಿತ್ತು ಇವತ್ತು. ಆದ್ರೆ ಮುಂದೆ ಹೋದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತು, ಪರವಾಗಿಲ್ಲ. ಶ್ರೀರಾಮಗೇನೆ 14 ವರ್ಷ ಏನೋ ವನವಾಸಕ್ಕೆ ಹೋಗಿದ್ದ ಕಾಡಲ್ಲಿ. ಅದೇ ಥರ ನಾನೇನು ಯೋಚನೆ ಮಾಡಿದೆ, ನನಗೂ ಈ ಟ್ರಾಫಿಕಲ್ಲಿ 14 ವರ್ಷ ವನವಾಸ ಇರ್ಬೋದೇನೋ ಅಂತ ನಾನು ತಿಳ್ಕೊಂಡು ಹೋಗ್ತಾನೆ ಇದ್ದೆ. ಆದರೂ ಹೋಗ್ಬೇಕಾದ್ರೆ ಒಂದು ಥ್ರಿಲ್ ಏನಿತ್ತಂದರೆ, ಇವತ್ತು ಅಷ್ಟೊಂದು ಟ್ರಾಫಿಕ್ ಇದ್ದಿಲ್ಲಪ್ಪ. ಸಖತ್ತಾಗಿ ಗಾಡಿ ಮಾತ್ರ 60 ಮೇಲೆ ಹೋಗಿದ್ದು. ಅಷ್ಟು ಚೆನ್ನಾಗಿತ್ತು ಸ್ಪೀಡು. ಏನಂದರೆ ಎಲ್ಲನೂ ಒಂದೊಂದು ಡ್ಯೂಟಿ ಟ್ರಾಫಿಕ್ ಇದ್ದಾಗೆ 1 ಅವರ್ 1.5 ಅವರ್ ಅಂತೂ ಪಕ್ಕ ಆಗಬೇಕು. ಆದರೆ ಇವತ್ತು ಎಲ್ಲ ಕರೆಕ್ಟಾಗಿ ಹಾಫ್ ಆನ್ ಅವರ್ 15 ಕಿಲೋಮೀಟ್ರ್ ಇದ್ದು ಒಂದು 40 ನಿಮಿಷ ತಗೊಂಡಿದ್ದು, 42 ನಿಮಿಷ. ಅಷ್ಟು ಜಲ್ದಿ ಹೋಗಿನಂದ್ರೆ ಅದೇ ಒಂದು ದೊಡ್ಡ ಖುಷಿ. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ಬೆಂಗಳೂರಲ್ಲಿ ಯಾವ ಥರ ಟ್ರಾಫಿಕ್ ಏನಂತ. ನಮ್ಮ ರಾಜ್ಯದವರೇ ಹಿಂಗಂದ್ರೆ ಇನ್ನು ಹೊರಗಿನ ರಾಜ್ಯವ್ರಿಗಂತೂ ಬೆಂಗಳೂರು ಟ್ರಾಫಿಕ್ಕಿಗೆ ಬೇಸತ್ತು ಹೋಗ್ಬಿಟ್ಟಿರ್ತಾರೆ. ಅದು ಮಾತ್ರ ಪಕ್ಕ ಎಲ್ಲರಿಗೂ ಅನಿಸಿರುತ್ತೆ. ಡೈಲಿ ಅಡ್ಡಾಡೋರಿಗಂತೂ ಜೀವನನೇ ಬೇಡ ಅನಿಸಿರುತ್ತೆ. ನೋಡ್ರಿ, ಇಲ್ಲಿಂದ ದಮ್ಲೂರು ಫ್ಲೈಓವರ್ ಹತ್ತಿದ್ದು ನಾನು ಸೀದಾ ಹೋಗ್ತಿದ್ದಿದ್ದು. ಈ ಸಂಡೇ ಬಂದ್ಬಿಟ್ರೆ ಏನೋ ಗೊತ್ತಿಲ್ಲ, ಲವರ್ಸ್ಗಳಿಗೆಲ್ಲ ಜಾಲಿಯಾಗಿ ತಿರುಗಾಡ್ಬೇಕು ಅನ್ಸುತ್ತೇನೋ, ಹಂಗಾಗಿ ಎಲ್ಲರೂ ಬಂದ್ಬಿಡ್ತಾರೆ. ನಾವು ಡ್ಯೂಟಿನೇ ಮಾಡೋದಾಗ್ಬಿಟ್ಟೈತಿ ನಮ್ಮ ಪರಿಸ್ಥಿತಿ, ಏನೋ ಮಾಡೋಕ್ಕಾಗಲ್ಲ. ಹೋಗ್ತಿರ್ಬೇಕಾದ್ರೆ ಒಂದು ತಲೆಗೆ ಯೋಚನೆ ಬಂತು, ವರ್ಮಾವಿಗೆ ತಾನೇ ಹೋಗ್ತಿದ್ದೀನಿ, ವರ್ಮಾವನ ಒಂದು ಹೆಸರು ಯಾಕೆ ಬಂತು ಅನ್ನೋದೊಂದು ತಲೆಗೆ ಯೋಚನೆ ಇತ್ತು. ಆ ಯೋಚನೆ ಮಾಡ್ತಾ ಮುಂದೆ ಹೋಗ್ತಿದ್ದೆ. ಮುಂದೆ ಹೋಗ್ಬೇಕಾದ್ರೆ ನಾನು ನೋಡಿದ್ದೆ ಏನಂದ್ರೆ ಒಂದು ಆರ್ ಡಿ ಕಾರ್. ಅವ್ರ ಹತ್ರ ಇರೋದು ಆರ್ ಡಿ ಕಾರು, ನನ್ನ ಹತ್ರ ಇರೋದು ಆಟೋ. ಏನಿಲ್ಲ, ಅವ್ರ ಹತ್ರ ದುಡ್ಡು ಐತೆ, ತಗೊಂಡಿದ್ದಾರೆ. ಇನ್ನೊಂದು ಖುಷಿ ಏನಂದರೆ, ಅವ್ರ ಹತ್ರ ಆರ್ ಡಿ ಕಾರ್ ಇದ್ರೂ ಯಾರೋ ಒಬ್ರು ಬಂದು ದಾನ ಕೇಳಿದ್ರು, ಅವ್ರು ಸಹಾಯ ಮಾಡಿದರು, ಅದೊಂದು ಖುಷಿ. ಇಲ್ಲಿ ನೋಡ್ರಿ, ಇಂದಿರಾನಗರ್ KFC ಸಿಗ್ನಲ್ ಹತ್ರ 2 ಸೂಪರ್ ಬೈಕ್ ನೋಡಿದೆ. ಒಂದು R15 ಬೈಕ್, ಇನ್ನೊಂದು ಕವಾಸಕಿ. R15 ಬೈಕ್ನ ಹುಡುಗಿ ಓಡಿಸ್ತಿದ್ಲು, ಕವಾಸಕಿ ಬೈಕ್ನ ಹುಡುಗ ಓಡಿಸ್ತಿದ್ದ. 2 ಸೂಪರ್ ಬೈಕು ಸಖತ್ತಾಗಿದ್ವು. ಆ ಥರ ತಗೋಬೇಕನ್ನೋದೊಂದು ಆಸೆ ಇತ್ತು. ಅದೇ ದುಡ್ಡನ್ನು ಆಟೋ ತಗೊಂಡಿರೋದು, ಇಲ್ಲಾಂದರೆ ಸೂಪರ್ ಬೈಕೇ ತಗೊಂಡಿರ್ತಿದ್ದೆ. ಪರವಾಗಿಲ್ಲ. ಇಲ್ಲಿ ನೋಡ್ರಿ, ಇವರಿಬ್ಬರು ಹೆಲ್ಮೆಟ್ ಹಾಕಿಲ್ಲ, ಆದ್ರೆ ಅನಾಹುತ ಸ್ಪೀಡಲ್ಲಿ ಹೋದ್ರು. ಆ ಥರ ಸ್ಪೀಡ್ ಹೋಗೋದಿರಲಿ, ಜೋಶ್ ಇರುತ್ತೆ, ಎಲ್ಲರಿಗೂ ಇರುತ್ತೆ, ಯಾರು ಇರೋಲ್ಲ. ಖಾಲಿ ರೋಡಲ್ಲಿ ಹೋಗೋದು ಬೆಸ್ಟು. ಈ ಥರ ಪಬ್ಲಿಕಲ್ಲಿ ಹೋಗೋದ್ರಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ, ಅವ್ರ ಜೊತೆ ಗುದ್ದಿದ್ದವ್ರಿಗೆ ಇಬ್ರಿಗೂ ತೊಂದರೆ ಆಗುತ್ತೆ. ಅದನ್ನ ಯಾವಾಗ ಅರ್ಥ ಮಾಡ್ಕೊಂಡಿರಿ, ಮೈಂಡಲ್ಲಿ ಇಟ್ಕೊಂಡಿರಿ. ಇಲ್ಲಿಂದ ನಾನು ತಗೊಂಡಿರೋದೆ ನೆಕ್ಸ್ಟ್ ಬೈಯಪ್ಪನಹಳ್ಳಿ. ಈ ಬೈಯಪ್ಪನಹಳ್ಳಿಗೆ ಹೋಗ್ಬೇಕಾದ್ರೆ ನನಗೆ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದ್ದು. ಏನಂದರೆ, ಬೈಯಪ್ಪನಹಳ್ಳಿಲಿ ಒಂದು ಡ್ಯೂಟಿ ಬಂತು. ಅದು ಬೊಮ್ಮನಹಳ್ಳಿ ಅಂತ ಇತ್ತು. ನಾನು ಬೊಮ್ಮನಹಳ್ಳಿ ಅಂದರೆ ಯಾವ್ದು ಅಂದ್ಕೊಂಡಿದ್ದೀನಿ ಅಂದರೆ, ಸಿಲ್ಕ್ ಬೋರ್ಡ್ ಹತ್ರ ಇರೋ ಬೊಮ್ಮನಹಳ್ಳಿ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲ, ಅದು ಹೊಸಕೋಟೆ ಹತ್ರ ಇರೋ ಬೊಮ್ಮೇನಹಳ್ಳಿ. ಬೊಮ್ಮೇನಹಳ್ಳಿಗೂ ಬೊಮ್ಮನಹಳ್ಳಿಗೂ ವ್ಯತ್ಯಾಸ ನನಗೆ ಗೊತ್ತಿಲ್ಲಾರ್ದೇ ಡ್ಯೂಟಿ ತಗೊಂಡು ಆಮೇಲೆ ನೋಡ್ತಿದ್ದೀನಿ 16 ಕಿಲೋಮೀಟ್ರ್ ಇದೆ. ಇಲ್ಲಿ ಬೈಯಪ್ಪನಹಳ್ಳಿಯಿಂದ ಹೊಸಕೋಟೆ ಹತ್ತತ್ರ. ಹೊಸಕೋಟೆಗೆ ಏನು ಇನ್ನೇನು 4 ಕಿಲೋಮೀಟ್ರ್ ಇರೋದು. ಹೋಗಿದ್ದೆ. ಹೋಗಿ ಅದನ್ನು ಡ್ರಾಪ್ ಮಾಡಿ ವಾಪಸ್ ಬರೋಕ್ಕೆ ನಿನ್ನೆ ನೈಟು 6:30 6:40 ಆಗಿತ್ತು. 4 ಗಂಟೆಗೆ ಹೋಗೋದನ್ನು. ಪರವಾಗಿಲ್ಲ, ಜಲ್ದಿನೇ ಬಂದೆ. ಹಾಗೇನೆ ಸ್ಪೀಡಾಗಿ ಒಂದು ಡ್ಯೂಟಿ ಸಿಕ್ತಲ್ವಾ, ಬಂದೆ. ಇಲ್ಲಿ ನೋಡ್ರಿ, ಒಂದು ಲಾರಿ ಅಡ್ಡ ಇತ್ತು. ಈ ಲಾರಿ ಅಡ್ಡ ಇತ್ತಲ್ವಾ, ಈ ಲಾರಿ ಸ್ವಲ್ಪ ಕ್ರಾಸ್ ಮಾಡಿದ ಮೇಲೆ ಹಿಂದ್ಗಡೆನೆ ಆಂಬ್ಯುಲೆನ್ಸು ತುಂಬ ಏನೋ ಸೀರಿಯಸ್ ಇತ್ತೇನೋ, ಫುಲ್ಲು ಸ್ಪೀಡಾಗಿ ಬರ್ತಿತ್ತು. ನನ್ನ ಹಿಂದ್ಗಡೆ ಆಂಬ್ಯುಲೆನ್ಸ್ ಬಂತು. ಅವ್ರು ಅದಕ್ಕೆ ಗಾಡಿನ ಸೈಡ್ಗೆ ಹಾಕಿದ್ದು, ನಾನು ಅವ್ರಿಂದನೇ ಸೈಡ್ಗೆ ಹಾಕಿದ್ದು. ಯಾರೇ ಅಲ್ಲಿ ಆಂಬ್ಯುಲೆನ್ಸಿಗೆ ದಾರಿ ಬಿಡ್ರಿ, ಇದು ನನ್ನ ರಿಕ್ವೆಸ್ಟು. ಯಾಕಂದರೆ ಅದರೊಳಗಿರೋ ಒಬ್ಬ ಪರ್ಸನ್ನು ಅವ್ರ ಮನೆಯವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾನೆ. ನಾವೇನಾದರೂ ಲೇಜಾಗಿ ಮಾಡ್ಕೊಂಡೆ ಅದ್ರ ಸೌಂಡ್ ಇದ್ದಿದ್ದೇ ಬಿಡೋ ಅಂತ ನಾವು ಬಿಡಲಿಲ್ಲ ಅಂದರೆ ಏನಾದರೂ ಆಗ್ಬೋದು. ಅದು ವಿತಿನ್ ಸೆಕೆಂಡಲ್ಲಿ ಜೀವ ಉಳಿಬೋದು, ಜೀವ ಹೋಗ್ಬೋದು. ಅದಕ್ಕೋಸ್ಕರ ಅದ್ರ ಬಗ್ಗೆ ಬಿಡ್ರಿ. ಅವರು ಗಾಡಿ ಓಡಿಸೋರು ಇರ್ತಾರಲ್ವ, ಆಂಬ್ಯುಲೆನ್ಸ್ ಓಡೋ ಡ್ರೈವರ್ನು ತುಂಬ ಎಫರ್ಟ್ ಹಾಕ್ತಾರೆ ಅವ್ರನ್ನ ಉಳಿಸ್ಬೇಕಂತ. ಯಾರು ಜೀವ ಹೋಗ್ಬಾರ್ದಂತ ಎಫರ್ಟ್ ಹಾಕಲ್ಲ, ಉಳಿಸ್ಬೇಕಂತಲೇ ಎಫರ್ಟ್ ಹಾಕೋದು. ನಾವೊಂದು ಸ್ವಲ್ಪ ದಾರಿ ಬಿಟ್ಟರೆ ಅದ್ರ ಪಾಡಿಗೆ ಅದು ಹೋಗಿ ಹಾಸ್ಪಿಟ್ಲಿಗೆ ಸೇರುತ್ತೆ, ಅವ್ರ ಜೀವ ಉಳಿಯುತ್ತೆ. ಇದು ನನ್ನ ರಿಕ್ವೆಸ್ಟು. ಇದಾದಮೇಲೆ ಅದ್ರ ಪಾಡಿಗೆ ಅದು ಹೋಯ್ತು. ಆಂಬ್ಯುಲೆನ್ಸ್ ಹೋದ್ಮೇಲೆ ನಾನು ಇಲ್ಲಿ ರೈಟ್ ತಗೊಂಡು ಸೀದಾ ವರ್ಮಾವ್ ಮೇನ್ ರೋಡಿಗೆ, ಅಂದರೆ ಹೈವೇ ಇದೆಲ್ಲ, ಅದು ಯಾವ ಹೈವೇ ಹೆಸರು ಗೊತ್ತಿಲ್ಲ, ಮನೆ ಟಚ್ ಪಾರ್ಕಿಗೆ ಹೋಗೋ ಹೈವೇ ರೋಡಿಗೆ ತಗೊಂಡಿರೋದು. ಅಲ್ಲಿಂದ ಸೀದಾ ಹೋಗಿದ್ದೆ ವರ್ಮಾವು.
ವರ್ಮಾವಲ್ಲಿ ಈ ರೋಡಲ್ಲಿ ಇದೊಂದು ಸ್ವಲ್ಪ ರೋಡ್ ಸರಿಗಿಲ್ಲ, ಅದು ಶಾರ್ಟ್ಕಟ್ ರೂಟು ಸಖತ್ತಾಗಿದೆ. ನಾವು ಅಲ್ಲಿ ಟ್ರಾಫಿಕಲ್ಲಿ ನಿಂದ್ರದ್ ಬೇಕಾಗಿಲ್ಲ, ಈಜಿಯಾಗಿ ಬರ್ಬೋದು ಬೈಯಪ್ಪನಹಳ್ಳಿ ಬ್ಯಾಕ್ ಸೈಡಿಂದ. ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಇದ್ದಂಗಿತ್ತು, ಆದ್ರೂ ರೋಡ್ ಮಾತ್ರ ಸಖತ್ತು. ಅಷ್ಟೇ ಸ್ಪೀಡಾಗಿ ಹೋಗಿದ್ವಿ. ನೋಡೋಕ್ಕೆ ನಾವು ಸ್ಲೋವಾಗಿ ಹೋಗ್ತೀವೋ ಅನಿಸುತ್ತೆ, ಆದರೆ ಜಲ್ದಿ ಹೋಗಿ ಡ್ರಾಪ್ ಮಾಡಿದ್ದೆ. ಇವತ್ತು ಸಂಡೇ ಅಲ್ವಾ, ಸಂಡೇ ದಿನ ನೋಡ್ರಿ ಹೆಂಗೆ ಅಲ್ಲಿ ನಾವು ಹೋಗ್ಬೇಕಂದ್ರೆ ಜಲ್ದಿ ಹೋಗ್ಬಿಡ್ತೀವಿ. ಅದೇ ನಾಳೆ ಮಂಡೇ ನೋಡ್ರಿ, ನೀವು ಸೋಮವಾರ ದಿನ ಒಂದು ಡ್ಯೂಟಿ ಮಾಡಬೇಕಂದ್ರೆ ಅಯ್ಯಯ್ಯೋ ಅನಿಸ್ಬಿಡುತ್ತೆ ನಮಗೆ, ಆ ಥರ ಆಗಿರುತ್ತೆ. ಆದರೂ ಸಖತ್ತಾಗಿತ್ತು. ಇಲ್ಲಿ ನೋಡ್ರಿ, ಇದು ಅಂಡರ್ ಪಾಸ್ ಹೋದ್ಮೇಲೆ ನನಗೆ ಗೋರ್ಮೆಂಟ್ ಬಸ್ಸು, ಇದು BMTC ಬಸ್ಸು ಅವ್ರೇನು ಮಾಡಿದ್ದಾರೆ ಅಂದರೆ ಪಾರ್ಕಿಂಗ್